ಗೈಸ್ ನಾವು ಪಾರ್ಕಿಂದ ಬಂದಮೇಲೆ ಸಂಜೆ ನಮ್ಮ ತಂಗಿ ಮಗನ ಬರ್ಡೇ ಮಾಡೋಕ್ಕೆ ಅಂತ ಬರ್ಡೇ ಜೊತೆಗೆ ಕೇಕ್ ಜೊತೆಗೆ ಬಿರಿಯಾನಿ ಇರಲಿ ಅಂತ ಚಿಕನ್ ತಂದು ಬಿರಿಯಾನಿ ಮಾಡಿದ್ವಿ. ಬಿರಿಯಾನಿ ಮಾಡೋಕ್ಕೆ ಅವತ್ತು ಆಲ್ರೆಡಿ ಒಂದು ಸರಿ ಅಪ್ಲೋಡ್ ಮಾಡಿದ್ದೀನಿ ಗೈಸ್ ಬಿರಿಯಾನಿ ವೀಡಿಯೋನ, ಸೇಮ್ ಅದೇ ಆ್ಯಸ್ ಇಟ್ ಈಸ್. ಆದರೆ ಇದರಲ್ಲಿ ಮೊಸರು ಹಾಕಿ ಸ್ವಲ್ಪ ಚಿಕನ್ ಸ್ಮೂತ್ನೆಸ್ಸಿಗೆ ಮೊಸರೆಲ್ಲ ಹಾಕಿದ್ದೀವಿ, ಸ್ವಲ್ಪ ಟೇಸ್ಟ್ ಬೇರೆ ಕೊಡುತ್ತೆ, ಚೆನ್ನಾಗಿರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಚಿಕನ್, ಧನಿಯಾ ಪುಡಿ, ಅರಿಶಿನ ಪುಡಿ, ಉಪ್ಪು, ಟೊಮ್ಯಾಟೊ, ನೀರುಳ್ಳಿ, ಬೆಳ್ಳುಳ್ಳಿ, ರುಬ್ಬಿರೋದು, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೇಮ್ ತಟ್ಟೆಲಿ ಏನಿದೆ ಅಲ್ಲ ಅದೆಲ್ಲ ರುಬ್ಬಿಟ್ಕೊಂಡಿರೋ ಮಸಾಲೆ, ಆಮೇಲೆ ಒಗ್ಗರಣೆಗೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ನೀರುಳ್ಳಿ, ಟೊಮ್ಯಾಟೊ, ಹಾಗೆ ಚಕ್ಕೆ ಮಸಾಲೆ. 1 kg ಚಿಕನ್ನಿಗೆ 1 kg ಅಕ್ಕಿ ಗೈಸ್ ತಗೊಂಡಿದ್ದೀನಿ. ನೋಡಿರಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸಿಂಪಲ್ ಬೇಗ ಹೇಳ್ತಾ ಇದ್ದೀನಿ, ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಅಂತ. ಇದು ಬರ್ಡೇ ಸ್ಪೆಷಲ್ ಬಿರಿಯಾನಿ ಅಂತ ಹೇಳ್ಬಿಟ್ಟು ಅಷ್ಟೇ. ಈರುಳ್ಳಿ, ಚಕ್ಕೆ ಮಸಾಲೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡೆ. ಈರುಳ್ಳಿ ಬೇಯ್ತಾ ಇತ್ತು. ಚಿಕನ್ ಹಾಕ್ಕೊಂಡೆ 1 kg. ಚಿಕನ್ನೆಲ್ಲ ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗೆಲ್ಲ ಎಣ್ಣೆಲಿ ಬೇಯಿಸ್ಬಿಟ್ಟು, ನೋಡಿರಿ ಆಲ್ರೆಡಿ ಎಲ್ಲ ಬೆಂದಿತ್ತು. ಅರಿಶಿನ ಪುಡಿ ಉಪ್ಪೆಲ್ಲ ಹಾಕಿ ಬೇಯಿಸ್ಕೊಂಡ್ವಿ. ಚಿಕನ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಗೈಸ್, ಅವಾಗ ಹಾಕಬೇಕು. ನೋಡ್ರಿ 1-2 ಹಾಕಿದೆ ಮೊಸರು. ನೆಕ್ಸ್ಟ್ ಇವಾಗ ಇದಕ್ಕೆ 2-3 ಟೊಮ್ಯಾಟೊ ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿದ್ದೆ. ಆಲ್ರೆಡಿ ರುಬ್ಬಕ್ಕೆ ಸ್ವಲ್ಪ ಹಾಕಿದ್ದೀನಿ, ಸೊ ಅದಕ್ಕೆ ಒಗ್ಗರಣೆಗೆ 1-2 ಹಾಕಿ ಈಗ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಹೇಳೋದೇನು ಬೇಡ, ಹಂಗೆ ನೋಡಿದ ತಕ್ಷಣವೇ ಎಲ್ಲ ಅರ್ಥ ಮಾಡ್ಕೊತೀರ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಎಲ್ಲ ಬೇಡ, ಎಕ್ಸ್ಪ್ಲೇನ್ ಮಾಡೋಣ, ಅರ್ಥ ಆಗೋಲ್ಲ ಒಬ್ಬೊಬ್ರಿಗೆ ನೋಡೋದಷ್ಟೇ ಅಂದ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಗೈಸ್. ಪುದೀನ, ಕೊತ್ತಂಬರಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದು ಮೇಲೆ ಸ್ವಲ್ಪ ಹಾಕಿದ್ದೀನಿ. ಫ್ಲೇವರಿಗೆ ಚೆನ್ನಾಗಿ ಫ್ಲೇವರ್ ಕೊಡ್ತಾ ಗೈಸ್. ಇದಕ್ಕಿನ್ನೂ ನೀವು ಒಂದು ಮೆಂತ್ಯ ಸೊಪ್ಪು ಹಾಕ್ಬಿಟ್ರೆ ಸಣ್ಣಕ್ಕೆ ಹೆಚ್ಚಿ ಭಾಳ ಚೆನ್ನಾಗಿರುತ್ತೆ ಟೇಸ್ಟ್. ಇಷ್ಟೆಲ್ಲ ಆಯಿತು. ಇವಾಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಹಾಕಬೇಕು. ಎಣ್ಣೆಲಿ ಚಿಕನ್ ಬೆಂದಷ್ಟು ಒಳ್ಳೆ ರುಚಿ ಕೊಡುತ್ತೆ, ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಬಿರಿಯಾನಿಲಿ ಪೀಸು ತಿನ್ನೋಕ್ಕೆ ಸಪ್ಪೆ ಬರಲ್ಲ, ಸೊ ಅದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಅರಿಶಿನ ಪುಡಿ, ಉಪ್ಪು ಹಾಕಿ ಎಣ್ಣೆಲಿ ಬೇಯಿಸ್ಕೋಬೇಕು ಅಂತ ಹೇಳೋದು ಗೈಸ್. ನೋಡಿರಿ ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಹಾಕಿ ಮಿಕ್ಕಿದ್ದೆಲ್ಲ ತೊಳೆದು ನೀರೆಲ್ಲ ಹಾಕಿದೆ. ಇದಕ್ಕೆ 1 kg ಅಕ್ಕಿಗೆ ನೀವು ಅಕ್ಕಿ ಯಾವ ಅಳತೆಯಲ್ಲಿ ತಗೊಂಡಿರ್ತೀರೋ ಅದೇ ಅಳತೆಯಲ್ಲಿ 1 ಲೋಟ ಎಕ್ಸ್ಟ್ರಾ ನೀರು ಹಾಕ್ರಿ ಗೈಸ್. ನೋಡಿರಿ ಇವಾಗ ನಿಂಬೆಹಣ್ಣು ಹಿಂಡಿದೆ, 1 ನಿಂಬೆಹಣ್ಣು ಫುಲ್ ಹಾಫ್ ನಿಂಬೆಹಣ್ಣು ಹಿಂಡಿದ್ದೀನಿ ಅಷ್ಟೇ. ಮೊಸರು, ಟೊಮೆಟೊ ಎಲ್ಲ ಹಾಕಿದ್ದಾನಲ್ವ ಅದಕ್ಕೆ ಜಾಸ್ತಿ ಹುಳಿ ಆಗುತ್ತೆ ಅಂತ. ನೋಡಿರಿ ಲಾಸ್ಟಲ್ಲಿ ಬಿರಿಯಾನಿ ಮಸಾಲ ಅಕ್ಕಿ ಎಲ್ಲ ಹಾಕಿದ್ದೀನಿ. ಅಕ್ಕಿ ಹಾಕೋದು ವೀಡಿಯೋ ಸ್ಕಿಪ್ ಆಗೈತೆ ಗೈಸ್. ಅದೆಲ್ಲ ಅಷ್ಟು ಹಾಕಿದ ಮೇಲೆ ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ನೀರು ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಲಾಸ್ಟಲ್ಲಿ ಪುದೀನ, ಕೊತ್ತಂಬರಿ ಸ್ವಲ್ಪ ಹಾಕಿ ಬಿರಿಯಾನಿ ಪೌಡ್ರ್ ಹಾಕಿ ನಿಂಬೆಹಣ್ಣು ಹಿಂಡಿದೆ. ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡು ಬಿರಿಯಾನಿನೂ ತಿಂದ್ವಿ ಗೈಸ್. ಆಮೇಲೆ ನಮ್ಮ ತಮ್ಮ ಬರ್ಡೇ ಕೇಕ್ ತಂದಿದ್ದೆ, ಇದನ್ನು ನಾವು ಲಾಸ್ಟಲ್ಲಿ ಕಟ್ ಮಾಡ್ಕೊಂಡ್ವಿ. ಈ ವಿಡಿಯೋ ಇಲ್ಲ ನನ್ನ ಹತ್ರ. ಇದು ಒಂದು ಮಾಮೂಲಿ ಕೇಕ್ ತಂದಿದ್ವಿ. ಇದು ಏನು ಅಂದರೆ ಚಾಕ್ಲೇಟ್ ಕೇಕ್ ಅಂತೀವಿ, ಅದು ತಗೊಂಬಂದು ನನ್ನ ತಂಗಿ ಮಗನ ಬರ್ಡೇಗೆ ಅವನ ಹತ್ರ ಕಟ್ ಮಾಡಿಸಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿರಿ ಹೆಂಗೆ ನಿಂತಿದ್ದಾನೆ ಅವನು ಬರ್ಡೇ ಬಾಯ್, ಸಿಟ್ಟಾಗಿ ನಿಂತಿದ್ದಾನೆ. ನೀವು ಅದು ಕೇಕ್ ಕಟ್ ಮಾಡಿಸ್ರಿ ಅಂತ ನಾವು ಇದನ್ನು ಕಟ್ ಮಾಡಿಸಿದ್ವಿ. ಬಿಟ್ಟ ಅದನ್ನ ಹಚ್ಚಿದ ತಕ್ಷಣವೇ ಹಿಂದಕ್ಕೆ ಸರ್ ನೋಡ್ತಾ ಇದ್ದಾನೆ. ನೋಡಿರಿ ಹೆಂಗೆ ನೋಡ್ತಿದ್ದಾನೆ. ಹುಡುಗರೆಲ್ಲ ಚಿಕ್ಕ ಮಕ್ಕಳು ಒಂದು 10-12 ಜನ ಬಂದಿದ್ದರು. ಹಂಗೆ ಕೇಕ್ ಕಟ್ ಮಾಡಿಸಿ ಅವರಿಗೆಲ್ಲ ಕೇಕ್ ಕೊಟ್ಟು, ಅವ್ರ ಅಮ್ಮ ಊರಲ್ಲಿದ್ದಾಳೆ ಗೈಸ್, ಅದಕ್ಕೆ ನಾವೇ ಬರ್ಡೇ ಮಾಡ್ತಾಯಿದ್ದೀವಿ. ನೋಡಿರಿ ನಮ್ಮ ಅಪ್ಪ ಸುಮ್ಮನೆ ಕೂತೈತೆ. ಇಲ್ಲಿ ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ವಾಯ್ಸ್ ಓವರ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಒಬ್ಬಳೇ ಆಟ ಆಡ್ಕೊಂಡು ಗಲಾಟೆ ಮಾಡ್ತಾಯಿದ್ದಾಳೆ. ನನ್ನ ಮಗಳಿಗೆ ಕೇಕ್ ಕಟ್ ಮಾಡೋ ತನಕ ಸಮಾಧಾನ ಇರಲಿಲ್ಲ ಗೈಸ್. ಸ್ವಲ್ಪನೇ ಬಳ್ಳಿಟ್ಟು ನೆಕ್ಕೊಳ್ತಾ ಇದ್ಲು ಕೇಕ್ನ. ಕೇಕ್ ಕಟ್ ಮಾಡಿ ಅವನಿಗೆ ತಿನ್ನಿಸ್ದೆ ನಾನು. ನೋಡಿರಿ ನನ್ನ ಮಗಳು ನೋಡ್ರಿ ನಿಧಾನಕ್ಕೆ ಕೈ ಇಟ್ಟಿಟ್ಟು ತಿಂತಾ ಇದ್ದಾರೆ. ಇಬ್ಬರು ಮೂವರಲ್ಲಿರೋರೆಲ್ಲ ಬರೀ ಅದೇ ಕೆಲಸನೇ ಮಾಡ್ತಾಯಿದ್ದಾರೆ. ಲಾಸ್ಟಲ್ಲಿ 1 ಡೈರಿ ಮಿಲ್ಕು ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದ, ಅವನಿಗೆ ಅಂತ ಕೊಟ್ವಿ. ನನ್ನ ತಂಗಿ ಮಗನ ಬರ್ಡೇನ ನಾವು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ಗೈಸ್, ಸಿಂಪಲಾಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.